ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ರಿಷಬ್ ಶೆಟ್ಟಿ ಯಾರು ಅನ್ನೋದು ಗೊತ್ತೇ ಇರುತ್ತೆ. ಕಾಂತಾರ ಸಿನಿಮಾದ ಮೂಲಕ, ಅದರಲ್ಲೂ ಇವರ ನಟನೆ ಹಾಗೂ ಡೈರೆಕ್ಷನ್ನ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತಹ ರಿಷಬ್ ಶೆಟ್ಟಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೇಗೆ ಗೊತ್ತಾ? ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಬಳಿಕ ರಿಷಬ್ ಶೆಟ್ಟಿ ಅವರು ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ಟೈಮ್ನಲ್ಲಿ ಒಬ್ಬ ವ್ಯಕ್ತಿ ಎಲ್ಲರ ಮುಂದೆಲೇ ರಿಷಬ್ ಶೆಟ್ಟಿ ಅವರ ತಲೆಗೆ ಹೊಡಿತಾರೆ. ನಂತರ ಏನಾಯ್ತು? ಸಿನಿಮಾ ಇಂಡಸ್ಟ್ರಿಯಲ್ಲಿ ರಿಷಬ್ ಶೆಟ್ಟಿ ಅವರು ಅನುಭವಿಸಿದ ಕಷ್ಟಗಳೇನು? ಬಂದಂತಹ ಕಷ್ಟಗಳನ್ನು ರಿಷಬ್ ಶೆಟ್ಟಿ ಎದುರಿಸಿ ನಿಂತಿದ್ದೇಗೆ? ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರಿಷಬ್ ಶೆಟ್ಟಿ ಬೆಳೆದು ನಿಂತಿದ್ದು ಹೇಗೆ? ಇದೇ ರೀತಿ ರಿಷಬ್ ಶೆಟ್ಟಿ ಅವರಿಗೆ ಸಂಬಂಧಪಟ್ಟಂತಹ, ಅದರಲ್ಲೂ ನಿಮಗೆ ತಿಳಿಯದ ಸಾಕಷ್ಟು ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ನೀವು ಕೂಡ ರಿಷಬ್ ಶೆಟ್ಟಿ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ರಿಷಬ್ ಶೆಟ್ಟಿ ಹುಟ್ಟಿದ್ದು 1983 ಜುಲೈ 7ರಂದು ಕುಂದಾಪುರ ತಾಲೂಕು ಕೆರಾಡಿ ಅನ್ನೋ ಗ್ರಾಮದಲ್ಲಿ ರತ್ನಾವತಿ ಹಾಗೂ ಭಾಸ್ಕರ್ ಶೆಟ್ಟಿ ಅನ್ನೋ ದಂಪತಿಗಳಿಗೆ ರಿಷಬ್ ಶೆಟ್ಟಿ ಅವರು ಜನಿಸ್ತಾರೆ. ರಿಷಬ್ ಶೆಟ್ಟಿ ಅವರ ಬಾಲ್ಯದ ಹೆಸರು ಪ್ರಶಾಂತ್ ಶೆಟ್ಟಿ. ಇವರು ಚಿಕ್ಕಂದಿನಿಂದಲೇ ತುಂಬಾನೇ ತರಲೆಯನ್ನ ಮಾಡಿಕೊಂಡು ತುಂಟ ಹುಡುಗನಾಗೆ ಬೆಳೆದಿರ್ತಾರೆ. ಯಾಕಂದ್ರೆ ಇವರ ಅಕ್ಕ ಹಾಗೂ ಇವರ ತಾಯಿ ರಿಷಬ್ ಶೆಟ್ಟಿ ಅವರನ್ನ ತುಂಬಾನೇ ಪ್ರೀತಿಯಿಂದ ಸಾಕಿರ್ತಾರೆ. ರಿಷಬ್ ಶೆಟ್ಟಿ ಅವರ ತಂದೆ ಬೆಂಗಳೂರಿನಲ್ಲಿ ಜ್ಯೋತಿಷ್ಯವನ್ನ ಹೇಳ್ತಾ ಇರ್ತಾರೆ. ಹೀಗಾಗಿ ರಿಷಬ್ ಶೆಟ್ಟಿ ಹಾಗೂ ಅವರ ತಾಯಿ, ಅವರ ಅಕ್ಕ ಹಾಗೂ ಅವರ ಅಣ್ಣ ಕೆರಾಡಿ ಗ್ರಾಮದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ರಿಷಬ್ ಶೆಟ್ಟಿ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಬಡತನದ ಪರಿಚಯವಾಗುತ್ತೆ. ಯಾಕಂದ್ರೆ ಇವರಿಗೆ ಆರ್ಥಿಕವಾಗಿ ತುಂಬಾನೇ ಕಷ್ಟ ಇರುತ್ತೆ. ಹೀಗಾಗಿ ಕೆರಾಡಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಇವರನ್ನ ಸೇರಿಸಲಾಗುತ್ತೆ. ಆದ್ರೆ ರಿಷಬ್ ಶೆಟ್ಟಿ 5ನೇ ಕ್ಲಾಸ್ನಲ್ಲೇ ಫೇಲ್ ಆಗಿರ್ತಾರೆ. ಆದ್ರೆ ಸ್ನೇಹಿತರ ಬಳಿ ಹಾಗೂ ಫ್ಯಾಮಿಲಿ ಬಳಿ ನಾನು ಪಾಸ್ ಆಗಿದ್ದೇನೆ ಅಂತ ಹೇಳ್ಕೊಂಡು ಬಂದಿರ್ತಾರೆ. ನಂತರ ಇವರು ಫೇಲ್ ಆಗಿರೋ ವಿಷಯ ಗೊತ್ತಾದ ಬಳಿಕ ಇವರ ತಂದೆ ರಿಷಬ್ ಶೆಟ್ಟಿ ಅವರಿಗೆ ಸರಿಯಾಗಿ ಹೊಡೆದಿರ್ತಾರೆ. ರಿಷಬ್ ಶೆಟ್ಟಿ ಅವರು ತಮ್ಮ ಬಾಲ್ಯದ ವಿಚಾರಗಳನ್ನು ಹಿಡ್ಕೊಂಡು, ತಮ್ಮ ಶಾಲೆಯ ದಿನಗಳಲ್ಲಿ ನಡೆದಂತಹ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅನ್ನೋ ಒಂದು ಸಿನಿಮಾವನ್ನ ಮಾಡ್ತಾರೆ. ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಇನ್ನು ರಿಷಬ್ ಶೆಟ್ಟಿ ಅವರಿಗೆ ನಾಟಕಗಳು ಹಾಗೆ ನಟನೆಯ ಬಗ್ಗೆ ತುಂಬಾನೇ ಆಸಕ್ತಿ ಇರುತ್ತೆ. ಹೀಗಾಗಿ ರಿಷಬ್ ಶೆಟ್ಟಿ ಅವರು ತಮ್ಮದೇ ಆದ ರೀತಿಯಲ್ಲಿ ಸ್ನೇಹಿತರ ಬಳಿ ತಮ್ಮ ನಟನೆಯನ್ನ ಹಾಗೂ ತಮ್ಮ ಆಸಕ್ತಿಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ನಂತರ ರಿಷಬ್ ಶೆಟ್ಟಿ ಅವರು ಡಿಗ್ರಿಯನ್ನ ಮಾಡೋದಕ್ಕೆ ಬೆಂಗಳೂರಿಗೆ ಬರ್ತಾರೆ. ಇದರ ಜೊತೆಗೆ ನಾಟಕಗಳಲ್ಲೂ ಕೂಡ ಅಭಿನಯಿಸೋದಕ್ಕೆ ಶುರು ಮಾಡಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕಾಶಿರಾಮ್ ಕೊತ್ವಾಲ್ ನಾಟಕದಲ್ಲಿ ಕಾಶಿರಾಮ್ ಕೊತ್ವಾಲ್ ಅವರ ಪಾತ್ರವೇ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿರುತ್ತೆ. ನಂತರ ಈ ಪಾತ್ರಕ್ಕೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಸಿಗುತ್ತೆ. ಇಲ್ಲಿಂದ ರಿಷಬ್ ಶೆಟ್ಟಿ ಅವರಿಗೆ ಆಕ್ಟಿಂಗ್ ಮೇಲೆ ಹಾಗೂ ಸಿನಿಮಾಗಳ ಮೇಲೆ ಆಸಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಎಜುಕೇಶನ್ ಅನ್ನ ಮಾಡ್ತಾನೆ ಸಿನಿಮಾ ಇಂಡಸ್ಟ್ರಿಗೆ ಹೇಗಾದ್ರೂ ಎಂಟ್ರಿ ಕೊಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾರೆ. ನಂತರ ರಿಷಬ್ ಶೆಟ್ಟಿ ಅವರು ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಫಿಲಂ ಕೋರ್ಸ್ಗೆ ಜಾಯಿನ್ ಆಗ್ತಾರೆ. ಇದರ ಜೊತೆಗೆ ತಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ನಂತರ ರಿಷಬ್ ಶೆಟ್ಟಿ ಅವರು ಹೀಗೆ ವಾಟರ್ ಸಪ್ಲೈ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ MD ಪ್ರಕಾಶ್ ಅನ್ನೋ ವ್ಯಕ್ತಿಯ ಪರಿಚಯವಾಗುತ್ತೆ. ಈ ವ್ಯಕ್ತಿಯ ಬಳಿ ರಿಷಬ್ ಶೆಟ್ಟಿ ಅವರು ಯಾವುದಾದ್ರೂ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಕೊಡಿಸಿ ಅಂತ ಕೇಳ್ಕೊಂಡಿರ್ತಾರೆ. ನಂತರ MD ಪ್ರಕಾಶ್ ಅವರು ಸೈನಿಡ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಕೊಡಿಸ್ತಾರೆ. ನಂತರ ರಿಷಬ್ ಶೆಟ್ಟಿ ಅವರು ಆ ಸಿನಿಮಾ ಸೆಟ್ನಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಆ ಕೆಲಸವನ್ನ ಮಾಡಬೇಕಾಗಿರುತ್ತೆ. ಸುಮಾರು 27 ದಿನಗಳ ಕಾಲ ರಿಷಬ್ ಶೆಟ್ಟಿ ಅವರು ಸೈನಿಡ್ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾರೆ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಯಾವುದೇ ರೀತಿಯ ಸಂಭಾವನೆ ಅನ್ನೋದನ್ನ ನೀಡೋದಿಲ್ಲ. ಇಲ್ಲಿ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಸೈನಿಡ್ ಸಿನಿಮಾದಿಂದ ಯಾವುದೇ ಸಂಭಾವನೆ ಅನ್ನೋದು ಸಿಗೋದಿಲ್ಲ. ಅದೇ ಟೈಮ್ನಲ್ಲಿ ರವಿ ಶ್ರೀವತ್ಸವ್ ಅವರು ಗಂಡ ಹೆಂಡತಿ ಹಾಗೂ ಬಾಯ್ ಫ್ರೆಂಡ್ ಅನ್ನೋ ಸಿನಿಮಾವನ್ನ ಮಾಡ್ತಾ ಇರ್ತಾರೆ. ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಕ್ಲಬ್ ಬಾಯ್ ಆಗಿ ಕೆಲಸವನ್ನ ಕೊಡ್ತಾರೆ. ಈ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ ಅವರಿಗೆ 50 ರೂಪಾಯಿ ಸಂಭಾವನೆ ಸಿಗ್ತಾ ಇರುತ್ತೆ. ಆದರೆ ರಿಷಬ್ ಶೆಟ್ಟಿ ಅವರ ಬೈಕ್ನ ಪೆಟ್ರೋಲ್ಗೆನೆ 100 ರೂಪಾಯಿ ಖರ್ಚಾಗ್ತಾ ಇರುತ್ತೆ. ಹೀಗಿದ್ರೂ ಕೂಡ ರಿಷಬ್ ಶೆಟ್ಟಿ ಅವರು ಏನೇ ಕಷ್ಟ ಬಂದರೂ ಕೂಡ ಸಿನಿಮಾದ ಕೆಲಸಗಳನ್ನು ಕಲೀಲೇಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ.
ಈ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಸಿಟ್ಟಾದಂತಹ ಈ ಸಿನಿಮಾದ ನಿರ್ದೇಶಕ ರವಿ ಶ್ರೀವತ್ಸವ್ ಅವರು ಎಲ್ಲರ ಮುಂದೆಯೇ ರಿಷಬ್ ಶೆಟ್ಟಿ ಅವರ ತಲೆಗೆ ಹೊಡಿತಾರೆ. ಈ ಒಂದು ಘಟನೆಯಿಂದ ರಿಷಬ್ ಶೆಟ್ಟಿ ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ರಿಷಬ್ ಶೆಟ್ಟಿ ಅವರು ಹಿರಿಯ ನಿರ್ದೇಶಕ ಅನ್ನೋ ಕಾರಣದಿಂದ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಕ್ಷಣದಲ್ಲಿ ಸುಮ್ಮನಾಗ್ತಾರೆ. ನಂತರ ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಸಿನಿಮಾಗಳಿಗೆ ಆಡಿಷನ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಸುಮಾರು 6-7 ಸಿನಿಮಾಗಳಿಗೆ ಹೀರೋ ಆಗಿ ಕೂಡ ಆಯ್ಕೆ ಆಗಿರ್ತಾರೆ. ಆದರೆ ಯಾವ ಸಿನಿಮಾವೂ ಕೂಡ ಸೆಟ್ ಇರೋದಿಲ್ಲ. ಇನ್ನೇನು ಶೂಟಿಂಗ್ ಶುರು ಆಗಬೇಕು ಅನ್ನೋ ಟೈಮ್ನಲ್ಲೇ ಪ್ರೊಡ್ಯೂಸರ್ ಪ್ರಾಬ್ಲಮ್ ಅಥವಾ ನಿರ್ದೇಶಕರ ಪ್ರಾಬ್ಲಮ್ ಅಂತ ಸಿನಿಮಾಗಳು ನಿಂತು ಹೋಗ್ತಾ ಇರುತ್ತೆ. ನಂತರ 2008ರಲ್ಲಿ ರಿಷಬ್ ಶೆಟ್ಟಿ ಅವರು ಒಂದು ಹೋಟೆಲನ್ನು ಶುರು ಮಾಡ್ತಾರೆ. ಈ ಹಿಂದೆ ಅವರು 5-6 ವರ್ಷ ವಾಟರ್ ಬಿಸ್ನೆಸ್ನಲ್ಲಿ ದುಡಿದಿದ್ದಂತಹ ಹಣವನ್ನು ಹಾಗೆ ಇದರ ಜೊತೆಗೆ 25 ಲಕ್ಷ ಸಾಲವನ್ನು ತಗೊಂಡು ಒಂದು ಹೋಟೆಲ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಆದರೆ ಕೇವಲ 3 ತಿಂಗಳಲ್ಲಿ ರಿಷಬ್ ಶೆಟ್ಟಿ ಶುರು ಮಾಡಿದ್ದಂತಹ ಹೋಟೆಲ್ ಬಿಸ್ನೆಸ್ ಕಂಪ್ಲೀಟ್ ಆಗಿ ಲಾಸ್ ಆಗುತ್ತೆ. ಆಗ ಸಾಕಷ್ಟು ಜನರು ರಿಷಬ್ ಶೆಟ್ಟಿ ಅವರ ತಾಯಿಯ ಬಳಿ ಹಾಗೂ ಅವರ ತಂದೆಯ ಬಳಿ ಇವನು ಸಿನಿಮಾ ಹುಚ್ಚಿನಿಂದ ಸಿನಿಮಾ ಮೇಲೆ ದುಡ್ಡನ್ನ ಹಾಕಿ ಎಲ್ಲಾ ದುಡ್ಡನ್ನ ಕಳ್ಕೊಂಡಿರ್ತಾನೆ ಅಂತ ಹೇಳಿರ್ತಾರೆ. ಇದರಿಂದ ರಿಷಬ್ ಶೆಟ್ಟಿ ಅವರು ತುಂಬಾನೇ ಕುಗ್ಗಿ ಹೋಗ್ತಾರೆ. ಅವರ ಕುಟುಂಬಸ್ಥರು ಹಾಗೆ ಅವರ ಸ್ನೇಹಿತರು ರಿಷಬ್ ಶೆಟ್ಟಿ ಅವರನ್ನ ನೋಡುವ ದೃಷ್ಟಿಯೇ ಬದಲಾಗಿ ಹೋಗುತ್ತೆ. 2007ರಿಂದ 2012ರವರೆಗೆ ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ. ಏನೇ ಮಾಡಿದ್ರೂ ಕೂಡ ಯಾವುದು ಕೈ ಹಿಡಿತಾ ಇರೋದಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಇರೋದಿಲ್ಲ. ಮತ್ತೊಂದು ಕಡೆ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಅದರಲ್ಲೂ ಕೂಡ ನಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಈ ಟೈಮ್ನಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಆರ್ಥಿಕವಾಗಿ ತುಂಬಾನೇ ಕಷ್ಟ ಇರುತ್ತೆ. ಅದರಲ್ಲೂ ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿರ್ತಾರೆ. ಹೀಗಿದ್ರೂ ಕೂಡ ರಿಷಬ್ ಶೆಟ್ಟಿ ಅವರು ಕೆಲವು ಸೀರಿಯಲ್ಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಕೆಲವೊಂದು ಕಡೆ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾರೆ. ಮತ್ತೆ ವಾಟರ್ ಸಪ್ಲೈಯರ್ ಆಗಿ ಕೆಲಸವನ್ನ ಮಾಡ್ತಾರೆ. ಇನ್ನು ನಾನಾ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಏನೇ ಮಾಡಿದ್ರೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಯಾವುದೇ ಕೆಲಸವೂ ಕೂಡ ಕೈ ಹಿಡಿತಾ ಇಲ್ಲ ಅಂತ ರಿಷಬ್ ಶೆಟ್ಟಿ ಅವರು ತಮ್ಮ ಹೆಸರನ್ನ ಚೇಂಜ್ ಮಾಡುವ ನಿರ್ಧಾರಕ್ಕೆ ಬರ್ತಾರೆ. ಆಗ ಅವರ ತಂದೆ ಜ್ಯೋತಿಷಿ ಆದ ಕಾರಣ ಅವರ ತಂದೆಯ ಬಳಿ ಹೋಗಿ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಆಗ ಅವರ ತಂದೆ ಆರ್ ಅಥವಾ ರಾ ಇಂದ ಯಾವುದಾದ್ರೂ ಒಂದು ಹೆಸರನ್ನ ಇಡಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. ಆಗ ಅವರ ತಂದೆ ಪ್ರಶಾಂತ್ ಶೆಟ್ಟಿ ಅಂತ ಇದ್ದಂತಹ ಹೆಸರನ್ನ ರಿಷಬ್ ಶೆಟ್ಟಿ ಅಂತ ಮತ್ತೆ ಅವರ ತಂದೆಯ ಮರುನಾಮಕರಣ ಮಾಡ್ತಾರೆ. ನಂತರ ರಿಷಬ್ ಶೆಟ್ಟಿ ಅವರು ಅರವಿಂದ್ ಕೌಶಿಕ್ ಅವರ ಬಳಿ ಹೋಗಿ ತಮ್ಮ ಪರಿಚಯವನ್ನ ಮಾಡ್ಕೋತಾ ಇರಬೇಕಾದ್ರೇನೆ ಅಲ್ಲೇ ರಕ್ಷಿತ್ ಶೆಟ್ಟಿ ಅವರ ಪರಿಚಯವೂ ಕೂಡ ಆಗುತ್ತೆ. ಆನಂತರ ರಿಷಬ್ ಶೆಟ್ಟಿ ಅವರು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಅದೇ ಟೈಮ್ನಲ್ಲೇ ರಕ್ಷಿತ್ ಶೆಟ್ಟಿ ಅವರ ತುಗ್ಲಕ್ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗುತ್ತೆ. ಈ ಹಿಂದೆ ಸಾಕಷ್ಟು ಕಷ್ಟಗಳನ್ನ ನೋಡಿದಂತಹ ರಿಷಬ್ ಶೆಟ್ಟಿ ಅವರು ಈ ಬಾರಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅನ್ನ ಮಾಡ್ತಾನೆ, ಓನ್ ಬಿಸ್ನೆಸ್ ಅನ್ನ ಮಾಡ್ತಾನೆ, ಸಿನಿಮಾದಲ್ಲಿ ವರ್ಕ್ ಮಾಡೋಣ, ಯಾವುದು ಕೈ ಹಿಡಿಯುತ್ತೆ ನೋಡೇ ಬಿಡೋಣ ಅನ್ನೋ ನಿರ್ಧಾರ ಮಾಡಿರ್ತಾರೆ. ಮೊದಲು ರಿಷಬ್ ಶೆಟ್ಟಿ ಅವರಿಗೆ ರಕ್ಷಿತ್ ಶೆಟ್ಟಿಯ ಮೇಲೆ ಒಳ್ಳೆಯ ಒಪಿನಿಯನ್ ಇರೋದಿಲ್ಲ. ಯಾಕಂದರೆ ರಕ್ಷಿತ್ ಶೆಟ್ಟಿ ಅವರು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿ ಶ್ರೀಮಂತ ಕುಟುಂಬದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದಿರ್ತಾರೆ. ಹೀಗಾಗಿ ರಕ್ಷಿತ್ ಶೆಟ್ಟಿ ಅವರಿಗೆ ರಿಷಬ್ ಶೆಟ್ಟಿ ಅವರನ್ನು ನೋಡಿದಾಗಲೆಲ್ಲ ಇವರು ಈಸಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಅನ್ನೋ ಒಂದು ಒಪಿನಿಯನ್ ಇರುತ್ತೆ. ಆನಂತರ ತುಘಲಕ್ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾಗಾಗಿ ಕಷ್ಟಪಟ್ಟಂತಹ ರೀತಿಯನ್ನ ನೋಡಿ ರಿಷಬ್ ಶೆಟ್ಟಿ ಅವರಿಗೆ ರಕ್ಷಿತ್ ಶೆಟ್ಟಿಯ ಮೇಲಿನ ಒಪಿನಿಯನ್ ಚೇಂಜ್ ಆಗುತ್ತೆ. ತುಘಲಕ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ, ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಆದ್ರೆ ಈ ಸಿನಿಮಾ ಫ್ಲಾಪ್ ಆಗುತ್ತೆ, ಫೇಲ್ಯೂರ್ ಅನ್ನ ಕಾಣುತ್ತೆ. ರಕ್ಷಿತ್ ಶೆಟ್ಟಿ ಅವರು ಥಿಯೇಟರ್ನಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಆಗ ರಿಷಬ್ ಶೆಟ್ಟಿ ಅವರು ಅವರಿಗೆ ಧೈರ್ಯ ತುಂಬುತ್ತಾರೆ. ಇದರ ಜೊತೆಗೆ ರಿಷಬ್ ಶೆಟ್ಟಿ ಅವರು ಈ ಹಿಂದೆ 7-8 ವರ್ಷಗಳಲ್ಲಿ ರಿಕ್ಕಿ ಅನ್ನೋ ಸಿನಿಮಾದ ಕಥೆಯನ್ನ ಮಾಡ್ಕೊಂಡಿರ್ತಾರೆ. ಈ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿಗೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. ಜೊತೆಗೆ ಆ ಒಂದು ಥಿಯೇಟರ್ನಿಂದ ಮನೆಗೆ ಹೋಗೋ ಗ್ಯಾಪ್ನಲ್ಲಿ ಹೋಗುವಂತಹ ಟೈಮ್ನಲ್ಲೇ ರಿಕ್ಕಿ ಸಿನಿಮಾದ ಕಥೆಯನ್ನ ರಕ್ಷಿತ್ ಶೆಟ್ಟಿಗೆ ಹೇಳ್ತಾರೆ. ರಕ್ಷಿತ್ ಶೆಟ್ಟಿ ಕೂಡ ರಿಕ್ಕಿ ಸಿನಿಮಾದ ಕಥೆಯನ್ನ ಒಪ್ಕೋತಾರೆ. ಈ ಒಂದು ಸಿನಿಮಾವನ್ನ ಮಾಡೋಣ ಅನ್ನೋ ನಿರ್ಧಾರವನ್ನ ಮಾಡ್ತಾರೆ. ನಂತರ ರಿಕ್ಕಿ ಸಿನಿಮಾ ಬರುತ್ತೆ. ನಂತರ ರಕ್ಷಿತ್ ಶೆಟ್ಟಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾವನ್ನ ಮಾಡ್ತಾರೆ. ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ. ಆ ನಂತರ ರಕ್ಷಿತ್ ಶೆಟ್ಟಿ ಅವರು ಅವನೇ ಶ್ರೀಮನ್ ನಾರಾಯಣ ಸಿನಿಮಾವನ್ನ ಮಾಡೋದ್ರ ಬಗ್ಗೆ ರಿಷಬ್ ಶೆಟ್ಟಿ ಅವರ ಜೊತೆ ಮಾತನಾಡಿರ್ತಾರೆ. ಆದ್ರೆ ಈ ಒಂದು ಸಿನಿಮಾ ತುಂಬಾ ದೊಡ್ಡ ಬಜೆಟ್ ನ ಸಿನಿಮಾ ಆಗಿರೋದ್ರಿಂದ ಕಿರಿಕ್ ಪಾರ್ಟಿ ಅನ್ನೋ ಸಿನಿಮಾ ಸೆಟ್ ಇರುತ್ತೆ. ಕಿರಿಕ್ ಪಾರ್ಟಿ ಸಿನಿಮಾ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಜೀವನದಲ್ಲಿ ಸಿನಿ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಅನ್ನ ತಂದು ಕೊಡುತ್ತೆ.
ನಂತರ ರಿಷಬ್ ಶೆಟ್ಟಿ ಅವರು ಹಾಗೆ ರಕ್ಷಿತ್ ಶೆಟ್ಟಿ ಅವರು ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಇವರ ಡೈರೆಕ್ಷನ್ ಹಾಗೂ ನಟನೆಯಿಂದಾನೆ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ. ಇನ್ನು ಈಗ ರಿಷಬ್ ಶೆಟ್ಟಿ ಅವರು ತಮ್ಮ ಕಾಂತಾರ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಆಗಿದ್ದಾರೆ. ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾಗಾಗಿ ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿನೇ ವೆಯ್ಟ್ ಮಾಡ್ತಾ ಇದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.